ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲಪ್ಪ, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಮತ್ತು ಈ ಆಟೋದಲ್ಲಿ ವೈಟ್ ಬೋರ್ಡ್ ಪರ್ಸನಲ್ ವೆಹಿಕಲ್ ಇರುತ್ತಲ್ಲ, ಆಟೋದು ವೈಟ್ ಬೋರ್ಡು, ಅದರಲ್ಲಿ ರ್ಯಾಪಿಡೋ ಮಾಡ್ತಾರಲ್ಲ, ಬಾಡಿಗೆ ಹೊಡಿತಾರಲ್ಲ, ಅದೆಂಗೆ ನಮ್ಮ ರಕ್ತ ಕುಡಿತವ್ರೆ ಮಕ್ಕಳು. ಈ ಮಾರ್ಕು ಇದು ಹೋಗಿಲ್ಲ, ಇದು ಹೊಲಿಸ್ಬೇಕು. ಇದು ನೋಡಿ, ಈ ಮಾರ್ಕ್ ಐತೆ, ಇಲ್ಲಿ ನಮ್ಮ ಮಾರ್ಕ್ ಐತೆ. ಪ್ರಮೋಷನ್ನು ಆಟೋದು ಯಾವುದಾದ್ರು ಪ್ರಮೋಷನ್ ಇದ್ದರೆ ಹೇಳಿ ಗುರು, ಸ್ವಲ್ಪ ನಾನು ಪ್ರಮೋಷನ್ ಮಾಡ್ತೀನಿ. 5 ಗಂಟೆಯಿಂದ 7 ಗಂಟೆಗೆ ನಾನು ಸಂಪಾದನೆ 120 ರೂಪಾಯಿ. ನೋಡಿ, ಪಿಕಪ್ 2.1, ಡ್ರಾಪು 800 ಮಿನಿಟ್ಸು ಕೊಡ್ತಾ ಇರೋದು 56 ರುಪೀಸು. ಇಲ್ಲಪ್ಪ, ಇದು ಡ್ರಾಪು 10 ಕಿಲೋಮೀಟ್ರು. ನಮ್ಮನ್ನು ಎಲ್ಲಾದ್ರೇನು 10 ಕಿಲೋಮೀಟ್ರ್ ಕೊಡ್ತಾವನು, ಹೋಗ್ತಾ ಇರೋದಷ್ಟೇ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮ್ ಕರೆಕ್ಟಾಗಿ 5 ಗಂಟೆ ಆಗೈತೆ. 5 ಗಂಟೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. 5 ಗಂಟೆಯಿಂದ ನೈಟ್ ಎಷ್ಟು ಅರ್ನಿಂಗ್ ಆಗುತ್ತೆ ನೈಟ್. ಇವಾಗ 5 ಗಂಟೆಗೆ ಆನ್ ಮಾಡಿ ಇಕ್ಕಿದ್ದೀನಿ. 5 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆಗೆ ಎಷ್ಟಾಗುತ್ತೆ ಅರ್ನಿಂಗ್ಸ್ ಏನಂತ ನೋಡೋಣ. ಇಲ್ಲಿ ನೋಡ್ಬೋದು 5:17 ಆಯಿತು, ಆನ್ ಮಾಡಿ ಇಕ್ಕಿದ್ದೀನಿ. ಇನ್ನೂ ಯಾವುದು ಒಂದು ಬಡ್ಕೊಂಡಿಲ್ಲ. ಊಬರು ಮತ್ತು ನಮ್ಮ ಹತ್ರ ಅಷ್ಟೇ ಇರೋದು, ಎರಡೇ ಇರೋದು. ಓಲಾ ಮತ್ತು ರ್ಯಾಪಿಡೋ ಸಸ್ಪೆಂಡ್ ಆಗೈತೆ. ಏನು ಸೀನ್ ಅಂತ ನನಗೂ ಗೊತ್ತಿಲ್ಲ. HSR ಸೈಡ್ ಹೋದರೆ ಆ ಕಡೆ ನೋಡಬೇಕು, ಬಟ್ ಈ ಟೈಮಿಂಗಲ್ಲಿ ಹೋದರೆ ಅಲ್ಲಿ ಇರಲ್ಲ ಅನ್ಸುತ್ತೆ. ಗಾಡಿನೂ ನೀಟಾಗಿ ತೊಳ್ಕೊಂಡು ಇದು ಕಟ್ಟಬೇಕಾಗಿತ್ತು, ಇದು ಕಟ್ಟಿದೆ ಹಂಗೆ. ಇದು ಕಟ್ಟಿಬಿಟ್ಟು ಮತ್ತು ಹೂವು ಹಾಕ್ಕೊಂಡೆ, ಮತ್ತು ಸ್ಕ್ಯಾನರ್ ಇದು. ಗಾಡಿ ಸ್ವಲ್ಪ ನೀಟಾಗಿ ಸ್ನಾನ ಮಾಡಿಸಿ ಗಾಡಿಗೆ ತೋರಿಸ್ತೀನಿ. 1 ಸೆಕೆಂಡ್. ನೋಡ್ಬೋದು, ಗಾಡಿಗೆ ನೀಟಾಗಿ ಸ್ನಾನ ಮಾಡಿಸಿದ್ದೀನಿ. ಬಟ್ ಇದು ಮಾರ್ಕ್ ಹೋಗಿಲ್ಲ ಗುರು, ಇದು ಡೀಸೆಲಲ್ಲಿ ಒರೆಸ್ಬೇಕು ಅನಿಸುತ್ತೆ. ಡೀಸೆಲಲ್ಲಿ ಒರೆಸಿದ್ರೆ ಹೋಗುತ್ತೆ. ಇನ್ನು ಗಾಡಿ ನಂಬರ್ ಪ್ಲೇಟು ಬಂದಿಲ್ಲ. ನೋಡ್ಬೋದು, ಗಾಡಿ ನೀಟಾಗಿ ಸ್ನಾನ ಮಾಡಿಸಿ ಇವಾಗ ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಇನ್ನು ಆರ್ಡ್ರ್ ಯಾವುದು ಬಿದ್ದಿಲ್ಲ. ನೋಡ್ಕೋಬೋದು ಗಾಡಿನ. ಹಿಂದೆ ಲೈಟ್ ಹೋಗ್ಬಿಟ್ಟೈತೆ ಅದು ನೋಡಿ, ಇದೊಂದು ಬಡ್ಕೊತೈತೆ, ಈ ಕಡೆದು ಹೋಗ್ಬಿಟ್ಟೈತೆ. ಇದು ಚೇಂಜ್ ಮಾಡಿಸ್ಬೇಕು. ಇದು ಚೆನ್ನಾಗೈತೆ. 2 ಹಾಕ್ಸಿದ್ದು, 2ರಲ್ಲಿ ಇದೇನೋ ಬರ್ನ್ ಆಗ್ಬಿಟ್ಟೈತೆ. ಸ್ವಲ್ಪ ಲೈಟಾಗಿ ಮಿಳುಕ್ತೈತೆ ಅಷ್ಟೇ. ಬಲ್ಪೇ ಇಲ್ಲ ಅನಿಸುತ್ತೆ, ಐತೆ ಬಲ್ಪು. ಲೈಟಾಗಿ ಮಿಳುಕ್ತೈತೆ ಅಷ್ಟೇ, ಅನಿಸ್ತೈತೆ. ಲೈಟಾಗಿ ಮಿಳುಕ್ತೈತೆ. ಇದು ಚೆನ್ನಾಗೈತೆ. ಒಂದು ಸೈಡ್ ಚೆನ್ನಾಗೈತೆ, ಒಂದು ಸೈಡ್ ಹೋಗ್ಬಿಟ್ಟೈತೆ. ನೋಡ್ಕೋಬೋದು. ಹಾಕ್ಸ್ಬೇಕು 2 ಲೈಟು. ನೋಡೋಣ, ಆ ಕಡೆ ಹೋದಾಗ ಇಸ್ಕೊಳ್ಳೋಣ. ಗಾಡಿ ನೋಡ್ಕೋಬೋದು. ಈ ಮಾರ್ಕು ಇದು ಹೋಗಿಲ್ಲ, ಇದು ಹೊಲಿಸ್ಬೇಕು. ಇದು ನೋಡಿ, ಈ ಮಾರ್ಕ್ ಐತೆ, ಇಲ್ಲಿ ನಮ್ಮ ಮಾರ್ಕ್ ಐತೆ. ಈ ಸ್ಟಿಕ್ಕರೆಲ್ಲ ಕಿತ್ತಬೇಕು, ಪಾಸಿಂಗ್ ಆಗಲಿ ಅಂತಿದ್ದೀನಿ. ಇಲ್ಲಿ ಮಾರ್ಕ್ ಐತೆ. ನೋಡ್ಕೋಬೋದು ಗಾಡಿ ಹೆಂಗೈತೆ ಏನಂತ. ಮೆರಿತೈತೆ. ಇದೆಲ್ಲ ವೈರಿಂಗ್ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ಇವಾಗಂತೂ ಮಾಡಿಸಲ್ಲ, ಇನ್ನು ನಿಧಾನಾಗಿ ಮಾಡಿಸ್ತೀನಿ. ಯಾವುದಾದ್ರೂ ಪ್ರಮೋಷನ್ ಬಂದಾಗ ಮಾಡಿಸ್ತೀನಿ. ಏನಂತೀರ? ಪ್ರಮೋಷನ್ನು ಆಟೋದು ಯಾವುದಾದ್ರೂ ಪ್ರಮೋಷನ್ ಇದ್ದರೆ ಹೇಳಿ ಗುರು, ಸ್ವಲ್ಪ ನಾನು ಪ್ರಮೋಷನ್ ಮಾಡ್ತೀನಿ. ಪ್ರಮೋಷನ್ ಇದ್ದರೆ ಹೇಳಿ, ಏನು ಪ್ರಮೋಷನ್ ಮಾಡಬೇಕು, ಹಿಂಗೆ ಏನಂತ ಪ್ರಮೋಷನ್ ಮಾಡಿಕೊಡ್ತೀನಿ. ಫಸ್ಟ್ ಆರ್ಡ್ರ್ ಬೀಳ್ತೈತೆ. ಇಲ್ಲಿ ನೋಡ್ಬೋದು, ಪಿಕಪ್ಪು 2 ಕಿಲೋಮೀಟ್ರು, ಡ್ರಾಪು 1.4 ವರ್ತೂರಲ್ಲಿ. 2 ಕಿಲೋಮೀಟ್ರ್ ಪಿಕಪ್ ಗುರು. ಇಷ್ಟು 2 ಕಿಲೋಮೀಟ್ರಿಗೆ ಹೋಗೋಕ್ಕಾಗಲ್ಲ ಪಿಕಪ್ಗೆ. ಇಲ್ಲೇ ಲೋಕಲಲ್ಲಿ ಆದರೂ ಪಿಕಪ್ ಇದ್ದರೆ ಏನೋ ಮಾಡ್ಬೋದು. ಅಂದರೆ ಲಾಂಗ್ ಏನಾದರೂ ಬಿತ್ತು ಅಂದರೆ ಪಿಕ್ ಮಾಡ್ಬೋದು. ಬಟ್ ಇಲ್ಲೇ ಲೋಕಲಲ್ಲಿ ಡ್ರಾಪ್ ಅಲ್ವಾ, ಡ್ರಾಪ್ಗಿಂತ ಪಿಕಪ್ಪೇ ಜಾಸ್ತಿ ಐತೆ, ಅದಕ್ಕೇ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಯಾವುದು ಇಲ್ಲ ಇನ್ನು. ಇಲ್ಲಿ ನೋಡ್ಬೋದು, ಮಿರರ್ ಇದು 360 ಎಲ್ಲ ಫುಲ್ಲು ಕವರ್ ಆಗುತ್ತೆ ಗುರು. ಇದೊಂದು ಮಿರರ್ ಇದ್ದರೆ ಸಾಕು. ಈ ಮಿರರು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಫುಲ್ ಕವರ್ ಆಗುತ್ತೆ ನೋಡಿ. ಈ ಕಡೆ ರೈಟ್ ರೌಂಡ್ ಫುಲ್ ಕವರ್ ಆಗುತ್ತೆ. ಈ ಮಿರರ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಮಿರರ್ ಪ್ರೈಸ್ ಎಷ್ಟು ಹೇಳ್ದ, ನಾನು ಮರ್ತೋಗ್ಬಿಟ್ಟೆ. ಚೆನ್ನಾಗೈತೆ ಒಟ್ಟಿನಲ್ಲಿ ಮಿರರು, ಆದರೆ ಸ್ವಲ್ಪ ದೊಡ್ಡದಾಯಿತು ಅನ್ಸುತ್ತೆ ಮಿರರ್ ಅಲ್ವಾ. ಡ್ಯೂಟಿ ಇನ್ನೂ ಯಾವುದು ಬಿದ್ದಿಲ್ಲ. ನೋಡೋಣ, ಡ್ಯೂಟಿ ಯಾವುದಾದ್ರೂ ಬಿದ್ದ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಗೈಸ್ 6:15ಗೆ ಒಂದು ಆರ್ಡ್ರ್ ಬಿತ್ತು. ಇಲ್ಲಿ ಪಿಕಪ್ ಹತ್ರ ಬಂದರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬನಶಂಕರಿ 25 ಕಿಲೋಮೀಟ್ರಿಗೆ 390 ಕೊಟ್ಟ. 15 ರೂಪಾಯಿನ ಕೊಡ್ತಾನೆ ಕಿಲೋಮೀಟ್ರಿಗೆ. ಕ್ಯಾನ್ಸಲ್ಲೇ ಮಾಡ್ಬಿಟ್ರು ರೈಡು. ಅಲ್ಲಿ ನೋಡ್ಬೋದು, ಕ್ಯಾನ್ಸಲ್ ಆಯ್ತು ರೈಡು. ಎಷ್ಟೊತ್ತಿಗೆ ಬಿತ್ತು ಅಂತಲೂ ಟೈಮ್ ನೋಡ್ಬೋದು. 6:11ಗೆ ಬಿದ್ದಿದ್ದು. ಪಿಕಪ್ ಹತ್ರ ಬಂದಿದ್ದೀರಿ, ಸುಳಾಯಿ ಮಕ್ಕಳು ಕ್ಯಾನ್ಸಲ್ ಮಾಡಿಬಿಟ್ರು. ಓಕೆ, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರೂ ಬೀಳತ್ತಾ ಏನಂತ. ಆರ್ಡ್ರೇ ಇಲ್ಲ ಗುರು, ಯಾವುದು ಆರ್ಡ್ರು. ಊಬರಲ್ಲೂ ಇಲ್ಲ, ನಮ್ಮ ಹತ್ರಲ್ಲೂ ಇಲ್ಲ. ಆರ್ಡ್ರು ಕೊಡ್ರೋ ಬೇಗ. ಇವಾಗೆಲ್ಲ ಕಂಪ್ನಿ ಬಿಡೋ ಟೈಮ್ ಅಲ್ವಾ, ಎಲ್ಲ ಮಾರುತ್ತಲ್ಲಿ ಆ ಕಡೆಯಿಂದ ಆರ್ಡ್ರ್ ಕೊಡ್ತಾನೆ. ನಾನು ಲೋಕಲಲ್ಲೇ ಮಾಡೋಣ ಅಂತಿದ್ದೀನಿ. ನೋಡೋಣ, ಲೋಕಲಲ್ಲಿ ಆರ್ಡ್ರು ಯಾವುದಾದ್ರೂ ಕೊಡ್ತಾನೆ ಏನು ಅಂತ ವೆಯ್ಟ್ ಮಾಡ್ತೀನಿ. ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಆರ್ಡ್ರು ಅಂತೂ ಯಾವುದೂ ಇಲ್ಲ. ಇದರಲ್ಲಿ ಎಷ್ಟು ಊಬರಲ್ಲಿ ಫಸ್ಟ್ ಮೈನಸ್ ಆಗ್ತಾ ಇರಲಿಲ್ಲ. 9 ರೂಪಾಯಿ. ಅದೇ ಡೈಲಿ ಇದು ಡೈಲಿ ಏನೈತೆ ಅದು ಪ್ಲಾಟ್ಫಾರ್ಮ್ ಪಿಜ್ಜಾ ಏನೋ 9 ರೂಪಾಯಿ ಕರೆಕ್ಟ್ ಆಗ್ತಾಯಿತ್ತು. ಫಸ್ಟು ಕಟ್ಟಾಗ್ತಾ ಇರಲಿಲ್ಲ. ಇವಾಗ ನೋಡಿ 2 ದಿನದ್ದು ಬ್ಯಾಲೆನ್ಸ್ ಐತೆ, 18 ರೂಪಾಯಿ ಕಟ್ಟಬೇಕು.
ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ 9 ರೂಪಾಯಿ ಕಟ್ಟಾಗುತ್ತೆ. ಇದರಲ್ಲೂ ಇನ್ನು 9 ರೂಪಾಯಿ ಕಟ್ಟಬೇಕಾ ಡೈಲಿ. ನಮ್ಮ ಹತ್ರಲ್ಲಿ 10 ರೂಪಾಯಿ, ಇದರಲ್ಲಿ 9 ರೂಪಾಯಿ ಊಬರಲ್ಲಿ. ರ್ಯಾಪಿಡೋದಲ್ಲಿ 20 ರೂಪಾಯಿ ಏನಾಯ್ತು, ಓಲಾದಲ್ಲಿ 19 ರೂಪಾಯಿ 25 ಎಷ್ಟೈತೆ. ಯಪ್ಪ ಏನು ಗುರು ಇವರು ಪ್ಲಾಟ್ಫಾರ್ಮ್ ಚಾರ್ಜಸ್ ಎಲ್ಲ ತಗೋಬೋದು, ನಮ್ಮ ಆರ್ಡ್ರೇ ಇಲ್ಲ, ಅದರಲ್ಲಿ ಬೇರೆ ಇವು ಪ್ಲಾಟ್ಫಾರ್ಮ್ ಚಾರ್ಜಸ್ಸು ಅದು ಇದು ಅಂದ್ಕೊಂಡು ನಮ್ಮ ರಕ್ತ ಕುಡಿತವ್ರೆ ಮಕ್ಕಳು. ಓಕೆ, ಏನು ಮಾಡೋಕ್ಕಾಗಲ್ಲ, ಆರ್ಡ್ರು ಯಾವುದೂ ಇಲ್ಲ. ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಯಾವುದಾದ್ರು ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆ ಬನ್ನಿ ವೆಯ್ಟ್ ಮಾಡೋಣ, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ, ವೆಯ್ಟ್ ಮಾಡಬೇಕು. 6 ಗಂಟೆಯಿಂದ 7 ಗಂಟೆಗೆ 5 ಗಂಟೆಯಿಂದ 7 ಗಂಟೆಗೆ ನಾನು ಸಂಪಾದನೆ 120 ರೂಪಾಯಿ. ಟೈಮ್ ನೋಡ್ಬೋದು 6:57, 7 ಗಂಟೆ ಆಯ್ತು ಇಟ್ಕೊಳ್ಳಿ, ಇನ್ನು 3 ನಿಮಿಷ ಕಮ್ಮಿ. ನನ್ನ ಅರ್ನಿಂಗ್ಸ್ 120 ರೂಪಾಯಿ. ಆರ್ಡ್ರೇ ಇಲ್ಲ ಗುರು, ನಾನೇನು ಮಾಡಲಿ. ಇಲ್ಲಿ ನೋಡಿ, ಪಿಕಪ್ಪು 1.9, ಡ್ರಾಪು 1.9. ಎಲ್ಲಿ ಯಾವ ಕಡೆ ಇದು ಪಿಕಪ್ ಇಲ್ಲಪ್ಪ ಇದು. ಎಲ್ಲಿದ್ದೀನ ಕುಂದನಹಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹೋಗೋ ಅಷ್ಟರಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನನ್ನ ಮಕ್ಕಳು, ಅದಕ್ಕೆ ಹೋಗೋದಕ್ಕೆ ಭಯ. ಅಲ್ಲಿ ಹೋಗ್ತೀವಿ, ಹತ್ರ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಓಕೆ, ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಡ್ರಾಪ್ ಇಲ್ಲಿ ಮಾಡಬೇಕಾದ್ರೆ ಪಿಕಪ್ ಇಲ್ಲಿ. ಓಯಪ್ಪ, ಅವನು ಡ್ರಾಪ್ ಲೊಕೇಶನಿಂದ ಮುಂದೆ ಹೋಗ್ಬೇಕು. ಇಲ್ಲೆಲ್ಲ ಬರುತ್ತೆ, ಇಲ್ಲಿ 1 ವೇ ಅನಿಸುತ್ತೆ ಮುಂದೆ, ಅದಕ್ಕೆ. ಓಕೆ, ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರೂ ಬೀಳುತ್ತೇನಂತ ನೋಡೋಣ. ಕರೆಕ್ಟಾಗಿ ಟೈಮು 8 ಗಂಟೆ. 8 ಗಂಟೆಗೆ ನನ್ನ ಅರ್ನಿಂಗ್ಸ್ ಇಲ್ಲಿ ನೋಡಿ, ಪಿಕಪ್ 2.1, ಡ್ರಾಪು 800 ಮಿನಿಟ್ಸು ಕೊಡ್ತಾರದು 56 ರೂಪೀಸು. ಡ್ರಾಪ್ಗಿಂತ ಪಿಕಪ್ಪೇ ಜಾಸ್ತಿ ಐತೆ ಗುರು. ನನ್ನ ಅರ್ನಿಂಗ್ಸ್ ಬಂದು ಎಷ್ಟೆಲ್ಲಪ್ಪ ಇದೆ, ಡ್ರಾಪು 10 ಕಿಲೋಮೀಟ್ರು. ನಮ್ಮನ್ನು ಎಲ್ಲಾದ್ರೇನು 10 ಕಿಲೋಮೀಟ್ರ್ ಕೊಡ್ತಾವನು, ಹೋಗ್ತಾ ಇರೋದಷ್ಟೇ. 10 ಕಿಲೋಮೀಟ್ರಿಗೆ 250 ಕೊಟ್ಟ, ಎಲ್ಲಾದ್ರೇನು ಹೋಗೋಕ್ಕೆ. ಓಕೆ ಬನ್ನಿ ಪಿಕ್ ಮಾಡೋಣ. ಪಿಕ್ ಮಾಡಿ ಡ್ರಾಪ್ ಮಾಡಿ ಎಷ್ಟಾಗೈತೆ ಏನಂತ ಅರ್ನಿಂಗ್ಸ್ ತೋರಿಸ್ತೀನಿ. ಗೈಸ್, ಅಲ್ಲಿಂದ ಸರ್ಜಾಪುರಕ್ಕೆ ಬಂದೆ. ಏನಿದು ಜಾಸ್ತಿ ಕ್ಯಾನ್ಸಲ್ ಮಾಡೋದಕ್ಕೆ, ಜಾಸ್ತಿ ಕ್ಯಾನ್ಸಲ್ ಮಾಡಿ ನೋಡಿ 33 ಸ್ಕೋರ್ ಬಂದ್ಬಿಟ್ಟೈತೆ. ಓಕೆ, ನಮ್ಮ ಹತ್ರಲ್ಲಿ 0. ಊಬರಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಇರಲಿಲ್ಲ ನೋಡಿ, 230 ಕೊಟ್ಟ 10 ಕಿಲೋಮೀಟ್ರಿಗೆ ಡ್ರಾಪ್ ಮಾಡಿದೆ. ಇವಾಗ ಇದು ಸಜ್ಜಾಪುರದಲ್ಲಿದ್ದೀನಿ, ಹೊಸೂರು ರೋಡ್. ಇಲ್ಲಿ ನೋಡಿ, ಇಲ್ಲಿ ಸಜ್ಜಾಪುರ ಹತ್ರ ಇದ್ದೀನಿ. 582 ಎಷ್ಟಾಯಿತು, ಒಂದು ಸೆಕೆಂಡ್ ಇರಿ, ಇಲ್ಲಿ ಲೋಡಿಂಗ್ ಆಗ್ತೈತೆ. 813 ರೂಪಾಯಿ ಆಗೈತೆ ಕರೆಕ್ಟಾಗಿ. 8:49 ಟೈಮು. ಇವಾಗ ಇಲ್ಲಿಂದ ಆರ್ಡ್ರ್ ಕೊಡ್ತಾನೆ ಗೊತ್ತಿಲ್ಲ, ಇಲ್ಲಿಂದ ಬೆಂಗಳೂರು ಒಳಗಡೆ ಕೊಟ್ಬಿಟ್ರೆ ಫುಲ್ ಖುಷಿಯಾಗ್ಬಿಡ್ತೀನಿ. ಓಕೆ, ನೋಡೋಣ ಆರ್ಡ್ರು ಇನ್ನೂ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಇವಾಗ ಕರೆಕ್ಟಾಗಿ 8:43 ಆಗೈತೆ. 813 ರೂಪಾಯಿ ಮಾಡಿದ್ದೀನಿ. ಆರ್ಡ್ರ್ ಇನ್ನೂ ಯಾವುದೂ ಇಲ್ಲ. ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಏನಂತ ನೋಡ್ಬೋದು ನೀವು. 4 ಟ್ರಿಪ್ ಮಾಡಿದ್ದೀನಿ. ಇಲ್ಲೇನು ತೋರಿಸುತ್ತಲ್ವ, ಕೋರಮಂಗಲ ಕೊಟ್ಟ 16 ಕಿಲೋಮೀಟ್ರಿಗೆ 258 ರೂಪಾಯಿ. ಓಕೆ, ಇಲ್ಲಿಂದ ಆರ್ಡ್ರಿಗೆ ಬೀಳೋದು ಡೌಟು ಅಂದ್ಕೊಂಡಿದ್ದೆ. ಒಂದು ಕೊಟ್ಟವನೇ, ಹೋಗೋಣ. ಕೋರಮಂಗಲ ಕೊಟ್ಟವನಲ್ಲ. ಓಕೆ, ಇದರಲ್ಲಿ 813 ರೂಪಾಯಿ 4 ಟ್ರಿಪ್ ಮಾಡಿದ್ದೀನಿ. ಇನ್ಸೆಂಟಿವ್ ಯಾವುದೋ ಕೊಟ್ಟಂಗೆ ಅವನಲ್ಲಗರು. ಇನ್ಸೆಂಟಿವ್ 45 ರೂಪಾಯಿ ಕೊಟ್ಟವನೇ. ಓಕೆ, 4 ಟ್ರಿಪ್ ಮಾಡಿದ್ದೀನಿ. ಇನ್ಸೆಂಟಿವ್ ಇನ್ನೊಂದು ಟ್ರಿಪ್ ಮಾಡಿದ್ರೆ ಇನ್ಸೆಂಟಿವ್ ಯಾವುದು ಬರುತ್ತೆ, ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಕೊಡ್ತಾನೆ. ಇನ್ನೊಂದು ಮಾಡಿದ್ರೆ 35 ರೂಪಾಯಿ ಕೊಡ್ತಾನೆ. ಇನ್ನೊಂದು ಎಷ್ಟು ಒಂದು ಮಾಡಿದ್ನಲ್ಲ, ಇಲ್ಲಿ ಒಂದು ಮಾಡಿದ್ದೀನಿ, ಒಂದು ಪ್ಲಸ್ ಆಗಿಲ್ಲ. ಓಕೆ, ಇನ್ನೊಂದು ಮಾಡಿದ್ರೆ 35 ರೂಪಾಯಿ ಕೊಡ್ತಾನೆ. ಆಲ್ರೆಡಿ 45 ರೂಪಾಯಿ ಕೊಟ್ಟವನೇ 3 ಟ್ರಿಪ್ಗೆ. 10 ಗಂಟೆ ಲಾಸ್ಟ್ ಅಷ್ಟೇ ಗುರು ಇದು. ಇಲ್ಲಿ ನೋಡಿ, 10 PM, 5 ಗಂಟೆಯಿಂದ 10 ಗಂಟೆವರೆಗೇನೋ, 5 ಗಂಟೆಯಿಂದ 10 ಗಂಟೆ. ಓಕೆ, 800 ರೂಪಾಯಿ ಮಾಡಿದ್ದೀನಿ. 2 ಡ್ರಾಪ್ ಮಾಡಿದ್ರೆ 1000 ಆಗ್ಬೋದು. 1150 ಅಷ್ಟು ಆಗುತ್ತೆ ಸಮಥಿಂಗ್. ಓಕೆ, 2 ಪಿಕ್ ಮಾಡಿ ಡ್ರಾಪ್ ಮಾಡಬೇಕು. ನಿಮ್ಗೆ ಸಿಗ್ತೀನಿ ಬನ್ನಿ. ಟೈಮು 10 ಗಂಟೆ ಆಯಿತು. 10:06ಗೆ ಇದರಲ್ಲಿ 900 ಇಟ್ಕೊಳ್ಳಿ. ಊಬರಲ್ಲಿ 900, ಇದರಲ್ಲಿ 259, 250 ಇಟ್ಕೊಳ್ಳಿ. 250 ಮತ್ತು 900, 1200, 1200 ಇಟ್ಕೊಳ್ಳಿ. ಇನ್ಸೆಂಟಿವ್ ಎಲ್ಲ ಸೇರಿ ಎಷ್ಟೆಲ್ಲ ಸೇರಿ 1200 ಮಾಡಿದ್ದೀನಿ. 1200 ತೋರಿಸ್ತೀನಿ ರೀ. ಇಲ್ಲಿ ನೋಡ್ಬೋದು, 1000 ಇವತ್ತು ಮಾಡಿ 1275 ರೂಪಾಯಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಕಾಣಿಸ್ತೈತಾ? 1275 ರೂಪಾಯಿ ಮಾಡಿದ್ದೀನಿ. 10 ಗಂಟೆ ಟೈಮು. 5 ಗಂಟೆಯಿಂದ 5, 6, 7, 8, 9, 10 ಎಷ್ಟು ಅವರು? 6 ಅವರಿಂದ
1200 ರೂಪಾಯಿ ಮಾಡಿದ್ದೀನಿ ಗುರು. ಯಪ್ಪ ಆರ್ಡ್ರ್ ಇಲ್ಲ ಇವಾಗ ನೋಡಿ, ಆರ್ಡ್ರ್ ಇಲ್ಲ. 10 ಗಂಟೆ ಆಯಿತು ಅಂದರೆ 10 ಗಂಟೆ ಮೇಲೆ ಆರ್ಡ್ರ್ ಕೊಡೋದೇ ಕಮ್ಮಿ. ನೋಡ್ಬೋದು ಟೈಮ್ 10:07 ಆಗೈತೆ. 10:07ಗೆ ಆರ್ಡ್ರೇ ಇಲ್ಲ ಇವಾಗ. ಊಬರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮೇರೆ ಸೈಡ್ ಒಂದು ಕೊಟ್ಟ ಅಂದರೆ ಆಲ್ಮೋಸ್ಟ್ ಒಂದು 300 ರೂಪಾಯಿ ಕೊಡ್ತಾನೆ ಅಂದ್ಕೊಳ್ಳಿ. 300 ರೂಪಾಯಿ ಕೊಟ್ಟ ಅಂದ್ರೂ 1500 ಆಯಿತು. 1500ಅಲ್ಲಿ ಗ್ಯಾಸ್ ಎಲ್ಲ ಹೋದ್ರೂ ನನಗೆ ಒಂದು 1200 ಇಲ್ಲ 1300 ಉಳೀತದೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಯಾವುದೂ ಇಲ್ಲ. ಆರ್ಡ್ರ್ ಯಾವುದಾದ್ರು ಬೀಳುತ್ತೆ ಏನಂತ ನೋಡೋಣ. ಹಸು ಬೇರೆ ಆಗ್ತಾಯಿದೆ ಗುರು, ಊಟ ಮಾಡಬೇಕು, ಏನಾದ್ರು ತಿನ್ನಬೇಕು. ಸರಿ, ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಸಿಗ್ತೀನಿ. ಏನಾದ್ರು ತಿನ್ಕೊಂಡು ಆರ್ಡ್ರ್ ಬಿದ್ದರೆ ನಿಮ್ಗೆ ಸಿಗ್ತೀನಿ, ಬನ್ನಿ. ಡ್ಯೂಟಿ ಇಲ್ಲ, ಆನಲ್ಲೈತೆ. ಡ್ಯೂಟಿ ಯಾವುದೂ ಇಲ್ಲ. ಶೌರ್ಮ ಇಸ್ಕೊಂಡೆ, ಶೌರ್ಮ ತಿನ್ನಬೇಕು. ಇಲ್ಲ ಇಸ್ಕೊಂಡು ಶೌರ್ಮ ಕೋರ್ಮಂಗ್ಲದಲ್ಲಿದ್ದೀನಿ. ಡ್ಯೂಟಿ ಒಂದೂ ಇಲ್ಲ ಗುರು. ಶೌರ್ಮ ಹೆಂಗೈತೆ ಅಂತ ಟೆಸ್ಟ್ ಮಾಡೋಣ. ತಿನ್ಬಿಟ್ಟು ಡ್ಯೂಟಿ ಯಾವುದಾದ್ರೂ ಬಿದ್ದ ಮೇಲೆ ನಿಮಗೆ ಸಿಗ್ತೀನಿ, ಬನ್ನಿ. ಗೈಸ್, ಶೌರ್ಮ ತಿನ್ಬೇಕಾದ್ರೆ ಒಂದು ಆರ್ಡ್ರ್ ಬಿತ್ತು. ಅದು ಎಲೆಕ್ಟ್ರಾನ್ ಸಿಟಿಗೆ ಊಬರಲ್ಲಿ ನಮ್ಮ ಹತ್ರಲ್ಲಿ ಬಿತ್ತು. ಪಿಕ್ ಬಂದು ಡ್ರಾಪ್ ಮಾಡಿದೆ ಇವಾಗ ತಾನೆ ಎಲೆಕ್ಟ್ರಾನ್ ಸಿಟಿಯಲ್ಲಿ. ಯಪ್ಪ 17 ಕಿಲೋಮೀಟ್ರ್ ಕೊಟ್ಟ ಗುರು. 17 ಕಿಲೋಮೀಟ್ರಿಗೆ 412 ರೂಪಾಯಿ ಕೊಟ್ಟ. ಕಮ್ಮಿ ಆಯಿತು. 23 ರೂಪಾಯಿನ ಕೊಟ್ಟವನು ಕಿಲೋಮೀಟ್ರಿಗೆ ನೈಟು. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕೊಟ್ಟವನಲ್ಲ. ಈ ಕಡೆಯಿಂದ ನಮ್ಮ ಮೇರೆ ಸೈಡ್ ಒಂದು ಬಿದ್ದರೆ ಇವಾಗ ಸಾಕು. ಕರೆಕ್ಟಾಗಿ ಟೈಮು 11:17 ಆಗೈತೆ. ನಮ್ಮ ಮೇರೆ ಸೈಡ್ ಬೀಳತ್ತೆ ಇಲ್ಲೋ ಗೊತ್ತಿಲ್ಲ. ಇದರಲ್ಲಿ ಊಬರ್ ಅಂತೀನಿ. ನಮ್ಮ ಹತ್ರಲ್ಲಿ 671, ಊಬರಲ್ಲಿ 900. ಎಷ್ಟಾಯ್ತಪ್ಪ ಕೇಳಿಸಿ. 600 ಇಟ್ಕೊಳ್ಳಿ, ಪ್ಲಸ್ಸು ಒಂದು 900. 1500 ಆಗೈತೆ. ಇವಾಗಂತೂ ಆರ್ಡ್ರಲ್ಲಿ ಬೀಳತ್ತೋ ಇಲ್ವೋ ಗೊತ್ತಿಲ್ಲ. ಎಲೆಕ್ಟ್ರಾನ್ ಸಿಟಿಯಲ್ಲಿ ಇಲ್ಲೇ ಡ್ರಾಪ್ ಮಾಡಿದ್ದು. ಮುಂದೆ ವೆಯ್ಟ್ ಮಾಡೋಣ, ಆರ್ಡ್ರ್ ಬೀಳತ್ತೋ ಏನಂತ ಗೊತ್ತಿಲ್ಲ. ಇಲ್ಲಿಂದ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊತ್ತಲ್ಲಿ ಆರ್ಡ್ರ್ ಬೀಳೋದು ಡೌಟೇ ಇಲ್ಲಿ. ನೋಡ್ಬೇಕು ಬೀಳತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಕೇಳ್ಬೋದು, ಆರ್ಡ್ರ್ ಬೀಳಲ್ಲ ಗೊತ್ತು ತಾನೆ, ಏನಕ್ಕೆ ಎತ್ಕೊಂಡೆ ಅಂತ. ಏನು ಮಾಡೋಕ್ಕಾಗತ್ತೆ, ಆರ್ಡ್ರ್ ಬಿದ್ಮೇಲೆ ಅದು ಎತ್ಕೋಬೇಕು ಅನಿಸುತ್ತೆ. ಅಮೌಂಟ್ ಬೇರೆ ಜಾಸ್ತಿ ಸಿಕ್ತಲ್ವಾ, ಜಾಸ್ತಿ ಕೊಟ್ಟ ಅಮೌಂಟು, ಅದಕ್ಕೇ ಎತ್ಕೋಬೇಕು ಅನಿಸುತ್ತೆ. ಅದಕ್ಕೆ ಎತ್ಕೊಂಡಿದ್ದು. ಏನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಎತ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಒಂದು ರಿಟರ್ನ್ ಆರ್ಡ್ರ್ ಒಂದು ಕೊಟ್ಬಿಟ್ರೆ ಖುಷಿಯಾಗ್ಬಿಡ್ತೀನಿ ಬಿಡು, ಸಾಕು. ಯಾವುದೋ ಕೊಟ್ಟ ಎಲ್ಲಿಗೂ ಡ್ರಾಪು. ಇಲ್ಲಿ ಯಾವುದೋ ಒಂದು ಕೊಟ್ಟವನೆ, ಮೈನ್ ರೋಡ್ಗೆ, ರಿಂಗ್ ರೋಡ್ಗೆ ಕೊಟ್ಟವನೆ. ಪಿಕ್ ಮಾಡಬೇಕು. ಇಲ್ಲಿಂದ ಇಲ್ಲೆಲ್ಲೋ ಮುಂದೆ ಡ್ರಾಪು, ಇಲ್ಲಿ ಮುಂದೆ. ಅಲ್ಲಿಂದ ಒಂದು ಆರ್ಡ್ರ್ ಕೊಟ್ಬಿಟ್ರೆ, ಇಲ್ಲಿಂದ ಒಂದು ಆರ್ಡ್ರ್ ಕೊಟ್ಟರೆ ಸಾಕು. ಓಕೆ, ಇದನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ ಬನ್ನಿ ಫಸ್ಟ್. ಗೈಸ್, ಒಂದು ಕಡೆ ಖುಷಿ ಆಗ್ತೈತೆ, ಇನ್ನೊಂದು ಕಡೆ ಆರ್ಡ್ರ್ ಇಲ್ಲ ಅಂತ ಬೇಜಾರಾಗ್ತೈತೆ. ಖುಷಿ ಏನಂದರೆ ಓಲಾ ಐ ಡಿ ಬಂತು. ಹೆಂಗೋ ಏನೋ ಸಾಹಸ ಮಾಡಿ ಆಟೋ ಐ ಡಿ ಎತ್ಕೊಂಡೆ. ಇಲ್ಲಿ ನೋಡ್ಬೋದು ಆಟೋ ಇವರು ಆ್ಯಕ್ಟಿವೇಟೆಡ್ ಅಂತ ಬಂದೈತೆ. ಆಟೋ ಐ ಡಿ ಐತೆ. ಓಕೆನಾ, ಆಟೋದು ಏನೇನೋ ಕಷ್ಟ ಬಿದ್ದು ಎತ್ಕೊಂಡಿದ್ದಾಯ್ತು ಗುರು. ಮತ್ತು ಊಬರಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ನೋಡ್ಬೋದು. 1003. ಮತ್ತು ನಮ್ಮ ಹತ್ರಲ್ಲಿ 671. 700 ಇಟ್ಕೊಳ್ಳಿ, 1700 ರೂಪಾಯಿ ಮಾಡಿದ್ದೀನಿ ಅರ್ನಿಂಗ್ಸು. ಇವಾಗ ಕರೆಕ್ಟಾಗಿ ಶಿಲ್ಪ್ ಬೋರ್ಡಲ್ಲಿ ಇದ್ದೀನಿ ಗುರು. ಶಿಲ್ಪ್ ಬೋರ್ಡ್ ಇದು, ಶಿಲ್ಪ್ ಬೋರ್ಡ್ ಕೆಳಗಡೆ ಇದ್ದೀನಿ. ಶಿಲ್ಪ್ ಬೋರ್ಡ್ ಕೆಳಗಡೆ ನಮ್ಮ ಮೇರೆ ಸೈಡ್ ಯಾವುದಾದ್ರೂ ಆರ್ಡ್ರ್ ಬೀಳತ್ತಾ ಅಂತ ನೋಡ್ತಾ ಇದ್ದೀನಿ. ಆರ್ಡ್ರೇ ಇಲ್ಲ ನಮ್ಮ ಮೇರೆ ಸೈಡ್. ಒಂದೂ ಇಲ್ಲ ಗುರು, ಆರ್ಡ್ರ್ ಒಂದೂ ಮಾಡ್ಕೊಂಡಿಲ್ಲ ಇಲ್ಲಿ ಬಂದವಾಗಿಂದ. ಟೈಮ್ ಆಲ್ಮೋಸ್ಟು 1:15 ಆಯಿತು. ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಯಾವುದೂ ಬೀಳ್ತಿಲ್ಲ ಆರ್ಡ್ರು. ಇದು ಪೇಮೆಂಟ್ ಎಲ್ಲ ಏನಪ್ಪ, ಪೇಮೆಂಟ್ ಎಲ್ಲ ಓಲ್ಡ್ ಹೋಗೈತೆ. 1797 ರೂಪಾಯಿ ಇಲ್ಲಿ ನೋಡ್ಬೋದು. 1800 ರೂಪಾಯಿ ಇಟ್ಕೊಳ್ಳಿ. ಇವತ್ತಿನ ಅರ್ನಿಂಗ್ಸು 1800 ಆಗೈತೆ. ಇದರಲ್ಲಿ ಗ್ಯಾಸ್ ಬಂದ್ಬಿಟ್ಟು ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀನಿ. 1800. ಇದರಲ್ಲಿ ಮೈನಸ್ ಗ್ಯಾಸ್ ಒಂದು 400 ಮೈನಸ್ಸು ನಂದು ಊಟ ಎಲ್ಲ ತಿಂದಿಲ್ಲ, ಟೀ ಮಾತ್ರ ಕುಡಿದೆ. ಒಂದು 100 ರೂಪಾಯಿ ಇಕ್ಕಿ ಇರಲಿ. ಮೈನಸ್ ಮೇಂಟೆನೆನ್ಸ್ ಒಂದು 300 ರೂಪಾಯಿ ಇಟ್ಕೊಳ್ಳಿ. 1000 ರೂಪಾಯಿ ಉಳೀತು. ಎಷ್ಟೊತ್ತಿಂದ 5 ಗಂಟೆಯಿಂದ 10 ಗಂಟೆ ಒಳಗಡೆ ಇದಾಗಿರೋ ಅರ್ನಿಂಗ್ಸ್ ಇದು. 1800 ರೂಪಾಯಿ. ವೆಯ್ಟ್ ಮಾಡ್ತಾಯಿದ್ದು. ನಮ್ಮ ಮೇರೆ ಸೈಡ್ ಯಾವುದು ಆರ್ಡ್ರ್ ಇಲ್ಲ. ನೋಡೋಣ ನಮ್ಮ ಮೇರೆ ಸೈಡ್ ಏನಾದರೂ ಬೀಳತ್ತಾ ಏನು ಅಂತ. ವೆಯ್ಟ್ ಮಾಡ್ತೀನಿ. ಎಲ್ಲಿಂದ 1-2 ಗಂಟೆಗೆ ಬಿಡ್ತೀನಿ, ಯಾವುದು ಬಿದ್ದಿಲ್ಲ ಅಂದರೆ. ಆರ್ಡ್ರ್ ಬಿದ್ದರೆ ನಿಮ್ಗೆ ಸಿಗ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಇಷ್ಟೇ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಳ್ತಾ
ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇಲ್ಲಿ ನೋಡಿ ಆರ್ಡ್ರ್ ಬೀಳ್ತೈತೆ. 3 ಕಿಲೋಮೀಟ್ರ್ ಪಿಕಪ್ಪು, ಡ್ರಾಪ್ 1 ಕಿಲೋಮೀಟ್ರ್. ಯಪ್ಪ ಸ್ವಾಮಿ, BTM ಲೇಔಟು ಅಲ್ಲ ಗುರು. ಪಿಕಪ್ 3 ಕಿಲೋಮೀಟ್ರ್, ಡ್ರಾಪ್ 1 ಕಿಲೋಮೀಟ್ರ್. ಇಲ್ಲಿಂದ ಪಿಕ್ ಮಾಡೋಕ್ಕೆ 3 ಕಿಲೋಮೀಟ್ರ್ ಹೋಗ್ಬೇಕಾ? ಅಲ್ಲೂ ಅಷ್ಟರಲ್ಲಿ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ ಕೋತ್ ನನ್ನ ಮಕ್ಕಳು. ಆಟೋದು ಪರವಾಗಿಲ್ಲ, ಹೊಡ್ಕೊತೈತೆ. ಯಾಕಂದರೆ ಹೊಡ್ಕೊಂಡಿರೋದಕ್ಕೆ ನಂಗೆ ಸೈಕ್ ಆಗ್ಬಿಡ್ತು. ಆರ್ಡ್ರು ಬೀಳಲ್ವೇನೋ ಏನೋ ಆಗಿರೋದು ಅಂತೇಳಿ ಓಕೆ ಕೆಲಸ ಮಾಡ್ತೈತೆ ಓಲಾನು. ಗುರು ಇನ್ನೊಂದೆಲ್ಲ ನಾನು ಮರ್ತೋಗ್ಬಿಟ್ಟೆ. ನಾನು ಈ ಗಾಡಿಯಲ್ಲಿ ವೈಟ್ ಬೋರ್ಡಲ್ಲಿ ರ್ಯಾಪಿಡೋ ಮಾಡಿದ್ರೆ ಮಾತ್ರ ಜಗಳ ಮಾಡ್ತಾರೆ ಆಟೋದವರು, ಸರಿನಾ? ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲಪ್ಪ, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಮತ್ತು ಈ ಆಟೋದಲ್ಲಿ ವೈಟ್ ಬೋರ್ಡ್ ಪರ್ಸನಲ್ ವೆಹಿಕಲ್ ಇರುತ್ತಲ್ಲ, ಆಟೋದು ವೈಟ್ ಬೋರ್ಡು, ಅದರಲ್ಲಿ ರ್ಯಾಪಿಡೋ ಮಾಡ್ತಾರಲ್ಲ, ಬಾಡಿಗೆ ಹೊಡಿತಾರಲ್ಲ, ಅದೆಂಗೆ ಏನಂತಾರೆ? ಈ ಆಟೋದವ್ರು ಏನಾದರೂ ನೋಡ್ತಾ ಇದ್ರೆ ವಿಡಿಯೋ ನಮ್ಗೆ ಕಮೆಂಟ್ ಹಾಕಿರಿ. ರ್ಯಾಪಿಡೋ ಗಾಡಿಯಲ್ಲಿ ರ್ಯಾಪಿಡೋ ಮಾಡಿದ್ರೆ ಮಾತ್ರ ನೀವು ಅವ್ರು ಹೊಡಿಯೋದಾಗಲಿ, ಅವ್ರ ಮೇಲೆ ಜಗಳ ಆಗಲಿ ಎಲ್ಲ ಮಾಡ್ತಾ ಇದ್ದೀರಿ ತಾನೆ. ಇವಾಗ ವೈಟ್ ಬೋರ್ಡ್ ಆಟೋದವರು ರ್ಯಾಪಿಡೋ ಆಗಲಿ ಎಲ್ಲ ಬಾಡಿಗೆನೂ ಮಾಡ್ತಾರೆ, ಅದೆಂಗೆ? ಅದು ಪರ್ಸನಲ್ ಯೂಸಸ್ ತಾನೆ. ವೈಟ್ ಬೋರ್ಡು ಪರ್ಸನಲ್ ಯೂಸ್ ತಾನೆ, ಎಲ್ಲೋ ಬೋರ್ಡ್ ತಾನೆ ಕಮರ್ಷಿಯಲ್. ಮತ್ತು ವೈಟ್ ಬೋರ್ಡ್ ಹೆಂಗೆ ಬಾಡಿಗೆ ಹೊಡಿತೀರಾ? ಬೇರೆಯವ್ರಿಗೆ ಮಾತ್ರ ಒಂದು ನ್ಯಾಯ, ನಿಮ್ಗೊಂದು ನ್ಯಾಯನಾ? ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಹಾಕಿರಿ. ನಾನು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಗುರು, ನಾನು ಹೇಳ್ತಾ ಇರೋದು. ಯಾಕಂದರೆ ಇಲ್ಲಿ ನೋಡಿದೆ, ಆಲ್ಮೋಸ್ಟ್ 2 ಗಾಡಿ ನೋಡಿದೆ ಇಲ್ಲಿ ಶಿವ ಬೋರ್ಡಲ್ಲಿ. ಅದಕ್ಕೆ ನಾನು ಕೇಳ್ತಾ ಇರೋದು. ವೈಟ್ ಬೋರ್ಡಲ್ಲಿ ರ್ಯಾಪಿಡೋ ಅದು ಇದು ಮಾಡ್ತಾ ಮಾತ್ರ ಅವ್ರ ಮೇಲೆ ಜಗಳ ಹೋಗ್ತಾ ಇದ್ರಿ. ಇವಾಗಿಲ್ಲ ಅಂದ್ಕೊಳ್ಳಿ, ಇವಾಗೇನೋ ಅದು ಕೋರ್ಟಿಂದ ಏನೋ ಪರ್ಮಿಟ್ ಬಂದೈತೆ, ಅದು ಇದು ಏನೋ ಹೇಳ್ತಾ ಇದ್ರು. ಬಟ್ ಅಂದರೆ ಅವ್ರು ಮಾಡ್ತಾ ಇದ್ದು ತಪ್ಪು ತಾನೆ, ಆ ಥರ ಮಾಡಬಾರ್ದು. ಯಾರೇ ಆಗಿರಲಿ, ಅವ್ರೇನೋ ಜೀವನ ಮಾಡೋಕ್ಕೆ ಬಂದವ್ರೆ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ, ನಮ್ಮ ಹೊಟ್ಟೆ ಒಳ್ಳೆ ಮೇಲೆ ಹೊಡಿತಾರೆ ಅಂದರೆ ಅದೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲಪ್ಪ. ನಾವು ಕಿತ್ತಾಡ್ಕೊತೀವಿ, ಅವರು ಮಾಡ್ತಾರೋರೆಲ್ಲ ಚೆನ್ನಾಗಿರ್ತಾರೆ, ನಾವು ಕಿತ್ತಾಡ್ಕೊಂಡು ಅದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಇದ್ರ ಬಗ್ಗೆ ನೀವೇನಂತಾರೆ ಒಂದು ಕೆಳಗೆ ಕಮೆಂಟ್ ಹಾಕಿರಿ. ವೈಟ್ ಬೋರ್ಡಲ್ಲಿ ಆಟೋದವ್ರು ಮಾತ್ರ ಮಾಡ್ತಾರೆ, ಇದು ಮಾತ್ರ ಮಾಡೋಂಗಿಲ್ವಾ ಗಾಡಿಯವರು? ಅದಕ್ಕೆ ಅದೊಂದು ಏಲಣ್ಣ ಅಂತಿದ್ದೆ, ಜಾಸ್ತಿ ದಿನದಿಂದ ನೋಡ್ತಾ ಇದ್ದೆ ಏಲಣ್ಣ ಅಂತಿದ್ದೆ. ಬಟ್ ಅಂದರೆ ನಾನು ಎಲ್ಲಿ ನಾನು ಮರ್ತೋಗ್ಬಿಡ್ತಾ ಇದ್ದೆ. ಅದಕ್ಕೆ ಇವಾಗ ನೋಡಿದ ತಕ್ಷಣ ಹಂಗೆ ಇಮಿಡಿಯೇಟು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಇದು ಮಾಡೋದು ಕರೆಕ್ಟಾ ತಪ್ಪ ರಾಂಗ ಏನು ಅಂತ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ, ಸರಿನಾ?